Welcome back to my YouTube channel. So, ನಾನು ನನ್ನ ತಮ್ಮ ಇಬ್ಬರು ಈಗ ನನ್ನ ಫ್ರೆಂಡ್ ಚಾಂದಿನಿ ಮದುವೆ ಅವಳದು ಎಂಗೇಜ್ಮೆಂಟ್ ವಿಡಿಯೋ ನೀವು ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ಮದುವೆ ಇದೆ ಇವತ್ತು, ಅಲ್ಲಿಗೆ ಹೊರಟಿದ್ದೀವಿ. ಈಗ ಇಮಿಡಿಯೇಟಾಗಿ ಹಾಗೆ ರಿಸೆಪ್ಷನ್ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಈಗ ದಾರೆಗೆ ಹೋಗಿಬಿಟ್ಟು ಹಾಗೆ ರಿಸೆಪ್ಷನಿಗೂ ಹೋಗೋಣ ಅಂತ. ಸೊ ಅಲ್ಲಿಗೆ ಹೋಗಿ ವಿಡಿಯೋ ಮಾಡ್ತೀವಿ. ಮದುವೆ ಮುಗ್ದಿದೆ, ಇದು ಸಪ್ತಪದಿ ನಡೀತಿದೆ. ಸೊ ಒಳಗಡೆ ಹೋಗೋಣ. ಈಗ ನಾನು ಒಂದು ಸ್ವಲ್ಪ ಲೇಟ್ ಆಗೋಯ್ತು ಬರೋದು. ಸೊ ಒಳಗಡೆ ಹೋಗ್ಬಿಟ್ಟು ನೋಡೋಣ. ತುಂಬ ಚೆನ್ನಾಗಿ ಕಾಣ್ತಿದ್ದಾಳೆ. ಒಳಗಡೆ ಹೋಗ್ಬಿಟ್ಟು ಮತ್ತೆ ಮಾಡ್ತೀನಿ. ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ನಾನು ಲೇಟ್ ಆಯಿತು, ಬರ್ತಿದ್ದಾರೆ. ಸೊ ನಾನು ಅಲ್ಲಿಗೆ ರೀಚ್ ಆಗೋಷ್ಟರಲ್ಲಿ ಆಲ್ರೆಡಿ ತಾಳಿ ಕಟ್ಟಿದ್ದು ಮುಗ್ದೋಗ್ಬಿಟ್ಟಿತ್ತು. ಅದೊಂದು ನೋಡೋಕ್ಕಾಗಲಿಲ್ವಲ್ಲ, ವೀಡಿಯೋ ಮಾಡೋಕ್ಕಾಗಲಿಲ್ವಲ್ಲ ಅಂತ ಬೇಜಾರಾಯಿತು. ಪಾಯಿಂಟ್ ಏನಂದರೆ ಅದೆಲ್ಲ ಒನ್ ಟೈಮ್ ಸಿಗೋದು, ಮತ್ತು ಸಿಗೋದಿಲ್ಲ. ದಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಇವಾಗ ನೆಕ್ಸ್ಟು ಇಮಿಡಿಯೇಟ್ಲಿ ರಿಸೆಪ್ಷನ್ ಸ್ಟಾರ್ಟ್ ಆಗುತ್ತೆ. ಬಟ್ ಸ್ಟಿಲ್ ಅವ್ರದ್ದು ಫೋಟೋಶೂಟ್ಸ್ ನಡೀತಾ ಇದೆ, ಅದರದ್ದೇ ಕ್ಲಿಪ್ಪಿಂಗ್ಸ್. ಸೊ ಅವಳದು ಇಮಿಡಿಯೇಟಾಗಿ ರಿಸೆಪ್ಷನ್ ಸ್ಟಾರ್ಟ್ ಆಗ್ತಿದ್ದರಿಂದ ಮನೇಲಿ ಎಲ್ಲರೂ ಬಾ ವಾಪಸ್ಸು, ಬೇಗ ರೆಡಿ ಆಗಬೇಕದು ಇದು ಅಂತಿದ್ರು. ಬಟ್ ಅವಳು ನನಗೆ ಫೋಟೋಸ್ ಬೇಕು, ನಾನು ತೆಗೆಸ್ಕೊತೀನಿ ಅಂತ ಅಂದ್ಬಿಟ್ಟು ಚೆನ್ನಾಗಿ ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ಲು. ದಟ್ ವಾಸ್ ರಿಯಲಿ ನೈಸ್ ಆಫ್ ಹರ್. ಆ್ಯಂಡ್ ಎಷ್ಟು ಪ್ರಿಟಿಯಾಗಿ ಕಾಣ್ತಿದ್ಲು ಚಾಂದಿನಿ. ಐ ಲವ್ ಯು ಫಾರ್ ಯುವರ್ ಸೆಲೆಕ್ಷನ್ಸ್. ಫುಲ್ ಫೋಟೋಶೂಟು ಅಂತ್ಯ ಸಿಂಧು? ಅದೇ ಸಿಂಧುದ್ ಫುಲ್ಲು ಫೋಟೋಶೂಟ್ ಅಂತ್ಯ? ಅಲ್ಲ, ಅವಳು ನಡೀತಿದೆ ಇಲ್ಲಿ. ಇವಳು ಪೋಸ್ ನೋಡಿ, ಇದು ಹಿಡ್ಕೊಂಡು ಎಳ್ಕೊಂಡು ಹೋಗ್ತಿದ್ದಾಳೆ. ಇದೊಂದತ್ರ ಮ್ಯಾಂಡೇಟ್ರಿ ಇದಾಗ್ಬಿಟ್ಟಿದೆ, ಪೋಸ್ ಆಗ್ಬಿಟ್ಟಿದೆ. ಎಲ್ಲ ಮದುವೆ ಗಂಡು ಹೆಣ್ಣಿಗೂ ಮಾಡಿಸ್ತಾರೆ ಇದನ್ನ. ಇನ್ನಷ್ಟೇ ಕತೆ ಗೋವಿಂದ. ಹಂಗೆ ಎಳ್ಕೊಂಡು ಹೋಗ್ತಾ ಇರೋದು ಜೀವನ ಪೂರ್ತಿ ಅನ್ನೋ ಥರ ಇದೆ. ಇವನು ಓಡ್ತಿರೋ ಸ್ಪೀಡ್ ನೋಡ್ರೆ ಇವನು ಸುಭಾಷ್ ಚಂದ್ರ ಬೋಸ್ ಆಗ್ಬೋದು. ಗಾಡ್ ಇಸ್ ಗ್ರೇಟ್. ಅವಳೇ ಹೇಳಿದ್ಲು ಮದ್ವೆದು ಮಾಡು ಅಂತ, ಅದಕ್ಕೆ ನಂಗೆ ತುಂಬ ಬೇಜಾರಾಗ್ತಿದೆ. ಅದು ತಾಳಿ ಎಲ್ಲ ಕಟ್ಟಿದ್ದೆಲ್ಲ ಆಗೋಗಿದೆ, ಇವಾಗ ಬರ್ತಿದ್ದೀನಿ. ದಟ್ಸ್ ಓಕೆ. ಡಿಫ್ರೆಂಟಾಗೆಲ್ಲ ಮಾಡಿಸ್ತಿದ್ದಾರೆ. ಅಲ್ಲಿಂದ ಈ ಕಡೆ ನಡ್ಕೊಂಡು ಬನ್ನಿ. ಥ್ಯಾಂಕ್ ಯು. ಹಿಂದೆ ಹೋಗೋ ಡ್ರೆಸ್ ತೋರ್ಸ. ಏನು ದೀಪು ಫುಲ್ಲು ಮಿಂಚ್ತಿದ್ಯಾ? ಏನು ಸಮಾಚಾರ? ಚೆನ್ನಾಗಿ ಬರ್ತಿದ್ಯಾ? ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ಯಾ? ನಿನ್ನ ಫ್ರೆಂಡ್ಸ್ ಕೈಲೂ ಮಾಡಿಸ್ತಿದ್ಯಾ? ಹೇಳು. ನೆನೆ ಹಾಕ್ಸ್ಕೊಂಡಿದ್ದ ಬಳೆ ಇದು? ಚೆನ್ನಾಗಿದೆ. ಇದೇ ಡ್ರೆಸ್ಸಾ? ಬೇರೆ ಡ್ರೆಸ್ ಚೇಂಜ್ ಮಾಡ್ತಿಲ್ವಾ?
ಬೇರೆ ಡ್ರೆಸ್ ಹಾಕೋತಾಳೆ ಗೈಸ್. ಇವಾಗ ಚೇಂಜ್ ಮಾಡ್ತಾಳೆ. ಚೇಂಜ್ ಮಾಡಿದ್ಮೇಲೆ ಮತ್ತೆ ವಿಡಿಯೋ ಮಾಡೋಣ. ಹೋಗ್ಬಾ, ಬಾಯ್ ಬಾಯ್. ಚೋಟು ಮೋಟುಗಳೆಲ್ಲ ನೋಡ್ತಾರೆ ನನ್ನ ಚಾನೆಲ್ನ. ಫ್ಯಾಮಿಲಿ ಚಾನೆಲ್ ಗೈಸ್, ಎಲ್ಲರೂ ನೋಡ್ಬೋದು. ಅಯ್ಯೋ, ಈ ಹುಡುಗಿನ ಹಿಂಡಿ ಹಿಪ್ಪೆಕಾಯಿ ಮಾಡ್ತಿದ್ದಾರೆ ಅಲ್ಲಿ ಪಾಪ. ಆದರೆ ಪರವಾಗಿಲ್ಲ, ಈ ದಿನ ಮತ್ತೆ ವಾಪಸ್ ಬರೋದಲ್ವಾ. ಮದುವೆ ದಿನನೇ ಸ್ಪೆಷಲ್ ಆಗಿರಬೇಕು. ಸೊ ಯಾ, ಆ್ಯಕ್ಚುಲಿ ಅದು ಪ್ರೀ ವೆಡ್ಡಿಂಗ್ ವಿಡಿಯೋ ಪ್ಲೇ ಆಗ್ತಿದೆ. ಒಂದೆರಡು ಕ್ಲಿಪ್ಸ್ ನೋಡಿದ್ದೀನಿ ನಾನು, ಎಲ್ಲದೂ ನೋಡಿಲ್ಲ. ಸೊ ಇದೆ ಅವರ ರಿಸೆಪ್ಷನ್ ಸ್ಟೇಜ್. ಇದು ಮದುವೆದು, ಇದು ರಿಸೆಪ್ಷನ್ ಸ್ಟೇಜು. ರೆಡಿ ಆಗ್ತಿದ್ದಾರೆ ಇಬ್ಬರು ಒಳಗಡೆ. ಮುಗಿದ ತಕ್ಷಣ ದೇವಸ್ಥಾನ. ಫೈನಲಿ ಅವರಿಬ್ಬರದು ಫೋಟೋ. ಎಲ್ಲ ಟಿಂಟ್ ಅವಾಗಲೇ ಕಾಣ್ತಾ ಇತ್ತು. ಆಗ್ತಿದೆ. ಏನಮ್ಮ ಮದುವೆ, ಏನಮ್ಮ ಸಮಾಚಾರ ಹೇಳ್ಬೇಕು. ಚೆನ್ನಾಗಿ ಕಾಣ್ತಿತ್ತು ಮದುವೆ ಸ್ಯಾರಿ. ಹೌದಾ, ಥ್ಯಾಂಕ್ ಯು. ಅಮ್ಮ ಬರ್ತಿದ್ದಾರೆ ಸ್ವಲ್ಪ ಹೊತ್ತು. ಕೇಳಿದ್ರು ಸ್ಯಾರಿ ಚೇಂಜ್ ಮಾಡಬೇಕು ಅಂತ. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಇವಾಗ ಇವ್ರು ಮಾಡಿದ? ಇಲ್ಲ, ಅವರೇ ಮಾಡಿರೋದು ಮೇಕಪ್. ಇವ್ರು ಹೇರ್ ಸ್ಟೈಲ್, ಅವ್ರ ಮೇಕಪ್ಪು, ಸ್ಯಾರಿ ಇದೆಲ್ಲ ಅವರು. ಇದೆಲ್ಲ ಹೇಗ ಜಾಸ್ತಿ ಹೇಳಿದ್ರಂತ ಬೇಜಾರ್ಗೆ ಎಳ್ಕೊಂಡು ಕೊಡ್ಸ್ಕೊಂಡ್ ಕರ್ಕೊಂಡ್ ಬಂದ. ಅದು ಇಷ್ಟ ಶಬಾಷ್. ಎಲ್ಲಿ ತಗೊಂಡಿದ್ದು? ಚಿಕ್ಕಪೇಟೆ. ಒಬ್ಬ ಚಿಕ್ಕಪೇಟೆ. ನೋಡಿದ್ರಿ, ಸಖತ್ ಕಾಸ್ಟ್ಲಿ. ಅದು ಫೋನಲ್ಲಿ ಜುವೆಲ್ ಚೆನ್ನಾಗಿದೆ ಸೆಟ್. ಅದು ಇದು ಸೆಕೆಂಡ್ ನೋಡಿ ಸ್ವಲ್ಪ. ಇಲ್ಲ ಒಂದಿರೋದು ಅದು ಬಿದ್ದೋಗಿದೆಯಾ? ಇಲ್ಲ, ಮೇಲೆ ಇದೆ. ಇಲ್ಲ, ಅದು ಮಿಡಲ್ ಮಾತ್ರ ಆ ತರ ಕಂಟಿನ್ಯೂ 3 ಇದೆ. ಇಲ್ಲ, ಒಂದೇ ಇಲ್ಲ. ನಾನು ಅಯ್ಯೋ ಇದೇನು ಹಿಂಗಾಗಿದೆಯಲ್ಲ ಅನ್ಕೊಂಡೆ. ಇರ್ಲಿ ಅದೇ ಬಿಡು. ಅದೆಲ್ಲ ಹಿಂಗೆ ಬಿಡಬೇಕು. ಏನು ಅದೆಲ್ಲ ಹೈಡ್ ಮಾಡಬಾರ್ದು. ಚಂದ ಮದುವೆ ಆಗೋದಲ್ಲ. ಅಯ್ಯಪ್ಪ, ಇನ್ನೊಂದು 6 ವರ್ಷ ಕೇಳ್ಬೇಡ ನಾನು. ನನ್ಗೆ ಈಗಿನ 22 ವರ್ಷ. 4 ವರ್ಷ ಆದ್ರೂ ಪರವಾಗಿಲ್ಲ ಅಂತೇನೆ. 6 ಅಂದ್ರೆ ಅದು 4ಕ್ಕೆ ಹಿಡಿಯುತ್ತೆ ಹೆಂಗಿದ್ರು. 4 ಅಂದ್ರೆ 2ಕ್ಕೆ ಬಂದ್ಬಿಡುತ್ತಲ್ಲ ಅದಕ್ಕೆ. ಸೊ ಇವ್ರದೇ ಮೇಕಪ್. ಏನು ನಿಮ್ಮದು ಸ್ಟುಡಿಯೋ ನೇಮು? ಓಕೆ, ಶೇರ್ ಮಾಡು, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ಬೇಕಾದವರು ಕರೆಸ್ಕೊಳ್ಳಿ. ಮದುವೆ ಗಂಡು ಫುಲ್ಲು ಸೈಲೆಂಟ್ ಆಗಿದ್ದಾರೆ. ಮಾತಾಡಿದ್ರೆ ಒದೆ ಬೀಳ್ತಾವೆ ಅಂತಾರೆ. ನಮ್ಮ ಮಮ್ಮಿ ಈಗ ಬಂದಿದ್ದಾರೆ. ಹಾಯ್. ಈ ಕಡೆ ಬನ್ನಿ ಮೇಡಮ್, ಈ ಕಡೆ ಬನ್ನಿ. ಸ್ವಲ್ಪ ಇನ್ನ ಮುಂದೆ ಬರ್ರಿ. ಕುತ್ಕೊಂಡು ಅಂತ ಮೇಡಮ್ ಈ ಕಡೆ ಬಂದಿದ್ದೀವಿ. ಮಾಡ್ಕೊಂಡಿದ್ದಾರೆ.
ನಾವು ಬರಲ್ಲಪ್ಪ ಇಡಿಯಪ್ಪ. ಎಲ್ಲರೂ ಗಡ್ಡ ಬರ್ತಾನೆ ಇರ್ತಾರಪ್ಪ ನಮ್ಮ ಹುಡುಗರಿಗೆ. ಎಷ್ಟೊತ್ತಿಗೆ ಬರೋದು? ಎಷ್ಟೊತ್ತಿಗೆ ಬರೋದು? ಹಾಂ, ನಾವು ಬಂದು 1 ಅವರ್ ಮೇಲಾಯಿತು. ಎಲ್ಲ ಬರೋದು ಬೇಡ. ಪಿಂಕಿಯಾಗಿ ಬಂದಿದ್ದೀರಾ? ಪಿಂಕಿಯಾಗಿ ಬಂದಿದ್ದೀರಾ ಅಂದರೆ ಇಲ್ಲ ಎಲ್ಲ ಖಾಲಿ ಇರುತ್ತೆ, ಹೋಗಿ ಕೇಳ್ಕೊಂಡ್ಬಿಡ್ತಾರೆ ಯಾರೋ ನಾವು. ಚಾಂದಿನಿ ಮದುವೆ ಊಟ ಕಣಮ್ಮ. ಯಾವಾಗ ನನ್ನ ಬ್ಲಾಗ್ ತೆಗ್ದ್ಬಿಟ್ಟು ನೋಡಿದ್ರು ನಿನ್ನ ಮದುವೆಲಿ ಏನೇನಿತ್ತು ಅಂತ ಗೊತ್ತಾಗುತ್ತೆ. ಮಾತಾಡಲ್ಲ. ಯಾರು ಕೊಟ್ಟಿದ್ದದನ್ನ? ಹೆಂಗೊಟ್ಟು ತುಂಬಿ ಕಿವಿಗೆ ಇಡ್ತಾನಮ್ಮ, ಕಿವಿಗೆ ಇಡ್ತಾನೆ, ಕಿವಿಗೆ ಇಡ್ತಾನೆ. ಬೆಳಗ್ಗೆ ಫೋಟೋ ಅವ್ರ ತಾತ ಇರ್ಬೇಕು. ಮುಂದೆ ಅದು ದೊಡ್ಡದಾದ್ಮೇಲೆ ಸರಿಯಾಗಿ ಮಾನ ಮರ್ಯಾದೆ ತೆಗಿತಾರೆ ನೋಡಿ. ಹೆಂಗಾಡ್ ಅದು ಅಲ್ಲೇ ನೋಡ್ಕೊಂತಿದೆ, ಅದನ್ನ ಅದೇ ನೋಡ್ಕೊಂತಿದೆ ಅಲ್ಲಿ. ಪೋಸ್ ಬೇರೆ ಕೊಡ್ತಿದ್ದಾಳಲ್ಲಿ ಹೋಗ್ಬಿಟ್ಟು. ಆ ವಯಸ್ಸಲ್ಲಿ ನಮಗೆ ಡ್ರೆಸ್ ಮ್ಯಾನೇಜ್ ಮಾಡೋಕ್ಕೂ ಬರ್ತಿರ್ಲಿಲ್ಲ. ಬೇರೆ ಅಡ್ಡ ಸ್ಮೈಲ್ ಮಾಡು ಅಂದ್ರೆ ಹಂಗೆ ಹಿಡ್ಕೊಳ್ಳೋದು ನೋಡು. ಹೆಲೋ, ಹಾಯ್ ಹಾಯ್ ಆದ್ಯಾ, ಹಾಯ್ ಹಾಯ್ ಮಾಡು ಬಂಗಾರಿ. ಏನೋ ಒಂದು ತಗೊಂಡು ಹೋಗು ಅನ್ನೋ ಥರ ಇದೆ ಇದು. ಹಾಯ್ ಮಾಡು. ಹಾಯ್, ಏನ್ ನಿನ್ನ ಹೆಸರು? ಆಚ್
ಯಾಕಂಗ್ ಕೂತಿದ್ದೀರಾ? ಏನಾಯ್ತು? ಏನು ಮಾಡಿದ್ರು ಇವರು? ಯಾರು ಏನ್ ಮಾಡಿದ್ರು ನಿಂಗೆ? ಮಮ್ಮಿ ಬೈದ್ರಾ? ಹೊಡೆದ್ರಾ? ಮತ್ತೆ ಗೊತ್ತಿಲ್ಲ. ನೀನ್ ಡ್ರೆಸ್ ನಂಗೆ ಕೊಡ್ತೀಯಾ? ಕೊಡಲ್ಲ. ಒಂದೇ ಒಂದಿನ ಕೊಡು ಪ್ಲೀಸ್ ಪ್ಲೀಸ್. ವಾವ್, ಬ್ಯಾಂಗಲ್ ತೋರ್ಸು. ವಾವ್, ಸ್ಮೈಲ್ ಎಲ್ಲಿಯೇ? ಅಯ್ಯೋ, ಬಲವಂತವಾಗಿ ನಗೋದಂದ್ರೆ ಇದೆ. ಜಗಳ ಆಡ್ತಿದ್ದಾಳೆ ಅನಿಸ್ತಿದೆ. ಹೆಂಗ್ ಬೇಕೋ ಹಂಗೆ ಹೇಳ್ಬಿಟ್ಟು ಹೋಗೋದು. ಏನೋ ಹೇಳ್ಬಿಟ್ಟು ಹೋದ್ಲು. ಅದೇನೇ ಹೇಳಿದ್ದು, ಏನೋ ಹೇಳ್ಬಿಟ್ಟು ಹೋಯ್ತು ಅಂತ. ಆಮೇಲೆ
ಅವ್ರು ಮಾಡಿ ಓಕೆ, ಐ ಹೋಪ್ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂತ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.